ಗುರುಗಳು 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಪೂಜೆ ಪ್ರಿಪೇರ್ ಮಾಡ್ಯವ್ರೆ. ನಾವು ಇವಾಗಿನ ಎದ್ದು ಪೂಜೆಗೆ ಹೋಗ್ತಾ ಇದ್ದೀವಿ. ब्रह्मो शिवो मे अस्तु सदाशिवम् ओम साम्ब सदाशिवाय नमः पंचब्रह्ममन्त्रेण शुद्धोदकेन आपयामि साम्ब सदाशिवाय नमः नानाविध दीपं दर्शयामि चैतन्यमामि ओम सदाशिवाय नमः ओम शिवाय 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 नमः वरगुरु कोट्टूरेश्वराय नमः. ಅದು ದಿನ ಬ್ಲಾಗ್ ಆಮೇಲೆ ಬರಬೇಕು ಕ್ಲೀನ್ ಮಾಡಲಿ. ಪೂಜೆ ಮುಗಿದ ತಕ್ಷಣ ಫಸ್ಟು ಒಂದು ಕೊಟ್ರಾಯನ ಗುಡಿಗೆ ಹೋಗ್ಬೇಕು. ಸೊ ಇಲ್ಲೇ ನಾವು ಮರಿಕೊಟ್ರಾಯನ ಗುಡಿಗೆ ಬಂದ್ವಿ. ಚೆನ್ನಾಗಿದೆ ಗುಡಿ ಇದು ಕೂಡ. ಬಟ್ ಏನು ಈ ಕಡೆ ಹರಪನಹಳ್ಳಿ ರೋಡಾಗಿದೆ ನೋಡಿ. ಕೊಟ್ರಾಯ ಪ್ರಸಾದ ತಂದಿದ್ವಿ, ಆ ಮನೆಗೆ ಪೂಜೆ ಮಾಡಿದ್ವಲ್ಲ ಆ ಪ್ರಸಾದ ತಗೊಂಡು ಇವಾಗ ಸ್ವಾಮಿಯರಿಗೆ ಪ್ರಸಾದ ಇಲ್ಲಿ ಕೊಟ್ಟು ಸೀದಾ ಇಲ್ಲಿಂದ ನಾವು ಮತ್ತೆ ಮನೆಗೆ ಹೋಗೋದು. ಏ ವೇಸ್ಟ್ ಮಾಡಬೇಡ ಗುರು. ಆಗಲ್ಲ ಹೋಗಕ್ಕಾಗಲ್ಲ. ಅಲ್ಲಿ ಒಳಕ್ಕೆ ಹೋಗಕ್ಕಾಗಲ್ಲ. ಈ ಗುರುಗಳು ನಮ್ಮ ಮಹಾಗುರುಗಳು ಇವರು. ಸೊ ಇವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ನಮ್ಮ ಗುರುಗಳು. ಸಾಕು. ಇವಾಗ ಮುಗೀತು ಕೊಟ್ಟೂರಿಂದು. ನಮ್ಮ ಮಾಮ ಗುರುಗಳು ಬಂದರು ಬೆಂಗಳೂರಲ್ಲಿದ್ದ. ಅವ್ರದ್ದೇನೋ ಕೆಲಸ ಇತ್ತು SBI ಬ್ಯಾಂಕಲ್ಲಿ. ಅಲ್ಲಿ ಫಾರಮ್ ಫಿಲಪ್ ಮಾಡಿ ಸೀದಾ ಊರಿಗೆ ಹೋಗೋಣ ಬನ್ನಿ. ಆಹಾ, ನಮ್ಮ ಗುರುಗಳು ಏನು ಸಭ್ಯತೆಯಿಂದ ಕುಂತ್ಕೊಂಡಾರ ನೋಡಿ. ಯಾವ ಪ್ಲೇಸಾಗಿ ಕುಂತಿರ್ಬೋದು ಗೊತ್ತಾ, ಈ ರೇಂಜ ಶಿಸ್ತಾಗಿ ನಮ್ಮ ಗುರುಗಳು. ಇಲ್ಲಿ ನೋಡಿ ಹೆಸರಿದೆ ಕೂಡ್ಲಿಗಿ ಪೊಲೀಸ್ ಠಾಣೆ. ಪಾಸ್ಪೋರ್ಟ್ ವೆರಿಫಿಕೇಷನ್ ಅಂತ ಅದಕ್ಕೆ ಬಂದಿದ್ವಿ. 2ನೇ ದಿನದ 4ನೇ ಪೂಜೆ ಇದು. ನಾನಿವಾಗ ನಮ್ಮೂರಿಗೆ ಬಂದೆ. ಸೊ ಇಲ್ಲೇ ನಾನಿವಾಗ ಪೂಜೆ ಮಾಡಿಕೊಂಡು ನಾನೇ ಪ್ರಸಾದ ಮಾಡ್ಕೋಬೇಕೇನಾದರೂ. ಫಸ್ಟ್ ಪೂಜೆ ಮಾಡೋಣ. ಜಸ್ಟ್ ಪೂಜೆ ಮುಗೀತು. ಇವಾಗ ಪ್ರಸಾದ ಮಾಡ್ಕೊಳ್ಳೋಣ. ಇವತ್ತು ಕೂಡ ನಾನು
ಬಿಲ್ಪತ್ರ ಇದನ್ನು ಪೂಜೆ ಮಾಡಿದ್ದೀನಿ, ಯಾಕಂದ್ರೆ ಮನೆಯದು ಉಳಿದದ್ದು.